ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪ್ರೋಟೀನ್ ಯುಕ್ತವಾದಂಥ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ದೋಸೆ ಇದು, ಮತ್ತು ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ದೋಸೆ ಹಿಟ್ಟವನ್ನು ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಮನೆಯಲ್ಲಿ 4 ರಿಂದ 5 ಜನ ಇದ್ದರೆ ಈ ಅಳತೆಯಲ್ಲಿ ಕಾಳುಗಳನ್ನು ತೆಗೆದುಕೊಳ್ಳಿ. 1 ಮುಟ್ಟಿಗೆ ಉದ್ದಿನಬೇಳೆ, 1 ಮುಟ್ಟಿಗೆ ಮಿಲೆಟ್ ಅಂದರೆ ನವಣೆ, 8 ರಿಂದ 9 ಬಾದಾಮಿ, 7 ರಿಂದ 8 ಗೋಡಂಬಿ, 1 ಮುಟ್ಟಿಗೆ ಶೇಂಗಾ, 1 ಬಟ್ಟಲು ಅಕ್ಕಿ, 1 ಮುಟ್ಟಿಗೆ ಕಡಲೆಬೇಳೆ, 1 ಬಟ್ಟಲು ಹೆಸರು ಕಾಳು. ಎಲ್ಲ ಕಾಳುಗಳನ್ನು ಮೊದಲಿಗೆ ನಾವು ನೀರಿನಲ್ಲಿ ನೀಟಾಗಿ ತೊಳೆದು ಹೀಗೆ ಬಿಸಿ ನೀರಿನಲ್ಲಿ 1 ಇಡೀ ನೈಟು ನೆನೆಯಲು ಬಿಡಿ. ಬೆಳಗ್ಗೆ ನೀರನ್ನು ಸೋಸಿ ಇದರಲ್ಲಿರುವಂಥ ನೀರನ್ನು ಬೆಳಗ್ಗೆ ನೀರಿನಿಂದ ಬೇರ್ಪಡಿಸಿ ಇದನ್ನು ನಾವು ಮಿಕ್ಸಿ ಜಾರಿಗೆ ಚೆನ್ನಾಗಿ ಮಿಕ್ಸರ್ ಮಾಡಬೇಕು. ಆ ಮಿಕ್ಸಿ ಜಾರಿಗೆ ಏನೇನು ಹಾಕಬೇಕಂದ್ರೆ ಈ ಕಾಳುಗಳನ್ನು ಅರ್ಧ ಹಾಕಿ, 2 ಹಸಿಮೆಣಸಿನಕಾಯಿ, 1.5 ಇಂಚು ಶುಂಠಿ, ಅರ್ಧ ಸ್ಪೂನು ಜೀರಿಗೆ, ಜೊತೆಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸರ್ ಮಾಡಿ ಬೌಲಿಗೆ ವರ್ಗಾಯಿಸ್ಕೊಳ್ಳಿ. ಇನ್ನು ಮಿಕ್ಕಿದಂಥ ಕಾಳುಗಳನ್ನು ಕೂಡ ಚೆನ್ನಾಗಿ ಮಿಕ್ಸರ್ ಮಾಡಿ ಅದನ್ನು ಕೂಡ ಅದರಲ್ಲೇ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೀಗೆ ಒಂದು ಬೌಲಿನಲ್ಲಿ ಇಟ್ಕೊಂಡ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡ ನಂತರ ಈಗ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಅದುವೇ ಚಿರೋಟಿ ರವೆ. ಅರ್ಧ ಬಟ್ಟಲು ಚಿರೋಟಿ ರವೆಯನ್ನು ತೆಗೆದುಕೊಂಡು ಇದಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ. ಈ ರೀತಿಯಾಗಿ ಗಂಟಿರದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 4 ರಿಂದ 5 ನಿಮಿಷ ನೆನೆಯಲು ಬಿಡಿ. ಹೀಗೆ ನೆನೆದ ನಂತರ ದೋಸೆ ಕ್ರಿಸ್ಪಿಯಾಗಿಯೂ ಮತ್ತು ಟೇಸ್ಟಿಯಾಗಿಯೂ ಚೆನ್ನಾಗಿ ಬರುತ್ತೆ. ಈಗ ನಾವೊಂದು ದೋಸೆ ತವೆಯನ್ನು ಕಾಯಲು ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ನೀರು ಹೊಡೆದು ಈಗ ನೋಡಿ ಈ ರೀತಿಯಾಗಿ ದೋಸೆಯನ್ನು ಹೊಯ್ಯಬೇಕು. ನೋಡಿ ಈ ರೀತಿಯಾಗಿ ದೋಸೆಯನ್ನು ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ್ನು ಕೂಡ ನಾವು ಹಾಕ್ಬೋದು. ಒಂದು ವಿಷಯ ಗೊತ್ತಾ, ದೋಸೆ ಮಾಡಬೇಕಂದ್ರೆ ತಾಳ್ಮೆ ತುಂಬ ಮುಖ್ಯ ಅಂತೆ. ಅದೇ ರೀತಿ ನಾವು ಕೂಡ ತಾಳ್ಮೆಯಿಂದ ಬೇಯಿಸಬೇಕು ಈ ದೋಸೆಯನ್ನು. ಈ ರೀತಿಯಾಗಿ ಬೇಯ್ದ ನಂತರ ತಿರುವಿ ಹಾಕಿ ಎಳೆ ವಯಸ್ಸಿನಿಂದ ಇಳಿ ವಯಸ್ಸಿನವರೆಗೂ ಇಷ್ಟ ಆಗುವಂಥ ಈ ದೋಸೆ ರೆಡಿ ಆಯಿತು. ಇದನ್ನು ನಾವು ಚಟ್ನಿ ಜೊತೆ ತಿಂತಾ ಇದ್ದರೆ ವಾವ್! ಥ್ಯಾಂಕ್ ಯು.